ತಿರುಪತಿ ಲಡ್ಡು ಲಡಾಯಿ ಸಖತ್ ಸದ್ದು ಮಾಡ್ತಾ ಇದೆ. ನಾನ್ ವೆಜ್ ಲಡ್ಡುಗೆ ಮಠಾಧೀಶರು ಕೆರಳಿ ಕೆಂಡವಾಗಿದ್ದಾರೆ. ದೇವಾಲಯಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇದು ಕರುನಾಡಲ್ಲಿ ಕಿಚ್ಚು ಹಬ್ಬುವಂತೆ ಮಾಡಿದೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದ ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಯಾವ ರಾಜಕೀಯ ಪಕ್ಷದ ಹಸ್ತಕ್ಷೇಪವೂ ಇರಬಾರದು. ನಾವು ಸರ್ಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ನಾಮ ಪಂಗನಾಮ ತಿಮ್ಮಪ್ಪನ ಭಕ್ತರಿಗೆ ಜಗನ್ ಸರ್ಕಾರ ಪಂಗನಾಮ ಹಾಕಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬೆರೆಸಿ ಭಕ್ತರಿಗೆ ಮೋಸ ಮಾಡಿದೆ. ಹಿಂದೂಗಳ ನಂಬಿಕೆಯಲ್ಲಿ ಚೆಲ್ಲಾಟವಾಡಿದೆ. ಇದು ಕೋಟ್ಯಾಂತರ ಭಕ್ತರನ್ನ ಕೆರಳಿಸಿದೆ. ನಾನ್ ವೆಜ್ ಲಡ್ಡು ಕೆರಳಿ ಕೆಂಡವಾದ ಶ್ರೀಗಳು. ಕಲಬೆರಕೆ ಲಡ್ಡುಗೆ ಪೇಜಾವರ ಶ್ರೀ ಖಂಡನೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದ ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆಯನ್ನ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥಶ್ರೀ ಖಂಡಿಸಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಎಸಗಿದ ದ್ರೋಹ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ, ಅದನ್ನು ತುಪ್ಪ ಅಂತ ಕರೆಯಬಾರದು, ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದ ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ನೀರಿನ ಎಣ್ಣೆ. ತಿರುಪತಿ ಲಡ್ಡು ಲಡಾಯಿ ಸಖತ್ ಸದ್ದು ಮಾಡ್ತಾ ಇದೆ. ನಾನ್ ವೆಜ್ ಲಡ್ಡುಗೆ ಮಠಾಧೀಶರು ಕೆರಳಿ ಕೆಂಡವಾಗಿದ್ದಾರೆ. ದೇವಾಲಯಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇದು ಕರುನಾಡಲ್ಲಿ ಕಿಚ್ಚು ಹಬ್ಬುವಂತೆ ಮಾಡಿದೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದ ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಯಾವ ರಾಜಕೀಯ ಪಕ್ಷದ ಹಸ್ತಕ್ಷೇಪವೂ ಇರಬಾರದು. ನಾವು ಸರ್ಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ನಾಮ ಪಂಗನಾಮ ತಿಮ್ಮಪ್ಪನ ಭಕ್ತರಿಗೆ ಜಗನ್ ಸರ್ಕಾರ ಪಂಗನಾಮ ಹಾಕಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬೆರೆಸಿ ಭಕ್ತರಿಗೆ ಮೋಸ ಮಾಡಿದೆ. ಹಿಂದೂಗಳ ನಂಬಿಕೆಯಲ್ಲಿ ಚೆಲ್ಲಾಟವಾಡಿದೆ. ಇದು ಕೋಟ್ಯಾಂತರ ಭಕ್ತರನ್ನ ಕೆರಳಿಸಿದೆ. ನಾನ್ ವೆಜ್ ಲಡ್ಡು ಕೆರಳಿ ಕೆಂಡವಾದ ಶ್ರೀಗಳು. ಕಲಬೆರಕೆ ಲಡ್ಡುಗೆ ಪೇಜಾವರ ಶ್ರೀ ಖಂಡನೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದ ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆಯನ್ನ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥಶ್ರೀ ಖಂಡಿಸಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಎಸಗಿದ ದ್ರೋಹ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ, ಅದನ್ನು ತುಪ್ಪ ಅಂತ ಕರೆಯಬಾರದು, ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದ ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ನೀರಿನ ಎಣ್ಣೆ. ತಿರುಪತಿ ಲಡ್ಡು ಲಡಾಯಿ ಸಖತ್ ಸದ್ದು ಮಾಡ್ತಾ ಇದೆ. ನಾನ್ ವೆಜ್ ಲಡ್ಡುಗೆ ಮಠಾಧೀಶರು ಕೆರಳಿ ಕೆಂಡವಾಗಿದ್ದಾರೆ. ದೇವಾಲಯಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇದು ಕರುನಾಡಲ್ಲಿ ಕಿಚ್ಚು ಹಬ್ಬುವಂತೆ ಮಾಡಿದೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದ ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಯಾವ ರಾಜಕೀಯ ಪಕ್ಷದ ಹಸ್ತಕ್ಷೇಪವೂ ಇರಬಾರದು. ನಾವು ಸರ್ಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ನಾಮ ಪಂಗನಾಮ ತಿಮ್ಮಪ್ಪನ ಭಕ್ತರಿಗೆ ಜಗನ್ ಸರ್ಕಾರ ಪಂಗನಾಮ ಹಾಕಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬೆರೆಸಿ ಭಕ್ತರಿಗೆ ಮೋಸ ಮಾಡಿದೆ. ಹಿಂದೂಗಳ ನಂಬಿಕೆಯಲ್ಲಿ ಚೆಲ್ಲಾಟವಾಡಿದೆ. ಇದು ಕೋಟ್ಯಾಂತರ ಭಕ್ತರನ್ನ ಕೆರಳಿಸಿದೆ. ನಾನ್ ವೆಜ್ ಲಡ್ಡು ಕೆರಳಿ ಕೆಂಡವಾದ ಶ್ರೀಗಳು.
ಕಲಬೆರಕೆ ಲಡ್ಡುಗೆ ಪೇಜಾವರ ಶ್ರೀ ಖಂಡನೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆಯನ್ನ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥಶ್ರೀ ಖಂಡಿಸಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಎಸಗಿದ ದ್ರೋಹ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ, ಅದನ್ನು ತುಪ್ಪ ಅಂತ ಕರೆಯಬಾರದು, ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಮೀನಿನ ಎಣ್ಣೆ. ತಿರುಪತಿ ಲಡ್ಡು ಲಡಾಯಿ ಸಖತ್ ಸದ್ದು ಮಾಡ್ತಾ ಇದೆ. ನಾನ್ ವೆಜ್ ಲಡ್ಡುಗೆ ಮಠಾಧೀಶರು ಕೆರಳಿ ಕೆಂಡವಾಗಿದ್ದಾರೆ. ದೇವಾಲಯಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇದು ಕರುನಾಡಲ್ಲಿ ಕಿಚ್ಚು ಹಬ್ಬುವಂತೆ ಮಾಡಿದೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಯಾವ ರಾಜಕೀಯ ಪಕ್ಷದ ಹಸ್ತಕ್ಷೇಪವೂ ಇರಬಾರದು. ನಾವು ಸರ್ಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ನಾಮ ಪಂಗನಾಮ. ತಿಮ್ಮಪ್ಪನ ಭಕ್ತರಿಗೆ ಜಗನ್ ಸರ್ಕಾರ ಪಂಗನಾಮ ಹಾಕಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬೆರೆಸಿ ಭಕ್ತರಿಗೆ ಮೋಸ ಮಾಡಿದೆ. ಹಿಂದೂಗಳ ನಂಬಿಕೆಯಲ್ಲಿ ಚೆಲ್ಲಾಟವಾಡಿದೆ. ಇದು ಕೋಟ್ಯಾಂತರ ಭಕ್ತರನ್ನ ಕೆರಳಿಸಿದೆ. ನಾನ್ ವೆಜ್ ಲಡ್ಡು ಕೆರಳಿ ಕೆಂಡವಾದ ಶ್ರೀಗಳು. ಕಲಬೆರಕೆ ಲಡ್ಡುಗೆ ಪೇಜಾವರ ಶ್ರೀ ಖಂಡನೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆಯನ್ನ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥಶ್ರೀ ಖಂಡಿಸಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಎಸಗಿದ ದ್ರೋಹ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ, ಅದನ್ನು ತುಪ್ಪ ಅಂತ ಕರೆಯಬಾರದು, ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಮೀನಿನ ಎಣ್ಣೆ. ತಿರುಪತಿ ಲಡ್ಡು ಲಡಾಯಿ ಸಖತ್ ಸದ್ದು ಮಾಡ್ತಾ ಇದೆ. ನಾನ್ ವೆಜ್ ಲಡ್ಡುಗೆ ಮಠಾಧೀಶರು ಕೆರಳಿ ಕೆಂಡವಾಗಿದ್ದಾರೆ. ದೇವಾಲಯಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇದು ಕರುನಾಡಲ್ಲಿ ಕಿಚ್ಚು ಹಬ್ಬುವಂತೆ ಮಾಡಿದೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಯಾವ ರಾಜಕೀಯ ಪಕ್ಷದ ಹಸ್ತಕ್ಷೇಪವೂ ಇರಬಾರದು. ನಾವು ಸರ್ಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ನಾಮ ಪಂಗನಾಮ. ತಿಮ್ಮಪ್ಪನ ಭಕ್ತರಿಗೆ ಜಗನ್ ಸರ್ಕಾರ ಪಂಗನಾಮ ಹಾಕಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬೆರೆಸಿ ಭಕ್ತರಿಗೆ ಮೋಸ ಮಾಡಿದೆ. ಹಿಂದೂಗಳ ನಂಬಿಕೆಯಲ್ಲಿ ಚೆಲ್ಲಾಟವಾಡಿದೆ. ಇದು ಕೋಟ್ಯಾಂತರ ಭಕ್ತರನ್ನ ಕೆರಳಿಸಿದೆ. ನಾನ್ ವೆಜ್ ಲಡ್ಡು ಕೆರಳಿ ಕೆಂಡವಾದ ಶ್ರೀಗಳು. ಕಲಬೆರಕೆ ಲಡ್ಡುಗೆ ಪೇಜಾವರ ಶ್ರೀ ಖಂಡನೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆಯನ್ನ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥಶ್ರೀ ಖಂಡಿಸಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಎಸಗಿದ ದ್ರೋಹ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ, ಅದನ್ನು ತುಪ್ಪ ಅಂತ ಕರೆಯಬಾರದು, ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಮೀನಿನ ಎಣ್ಣೆ. ತಿರುಪತಿ ಲಡ್ಡು ಲಡಾಯಿ ಸಖತ್ ಸದ್ದು ಮಾಡ್ತಾ ಇದೆ. ನಾನ್ ವೆಜ್ ಲಡ್ಡುಗೆ ಮಠಾಧೀಶರು ಕೆರಳಿ ಕೆಂಡವಾಗಿದ್ದಾರೆ. ದೇವಾಲಯಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇದು ಕರುನಾಡಲ್ಲಿ ಕಿಚ್ಚು ಹಬ್ಬುವಂತೆ ಮಾಡಿದೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ.
ಯಾವ ರಾಜಕೀಯ ಪಕ್ಷದ ಹಸ್ತಕ್ಷೇಪವೂ ಇರಬಾರ್ದು. ನಾವು ಸರ್ಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ನಾಮ ಪಂಗನಾಮ. ತಿಮ್ಮಪ್ಪನ ಭಕ್ತರಿಗೆ ಜಗನ್ ಸರ್ಕಾರ ಪಂಗನಾಮ ಹಾಕಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬೆರೆಸಿ ಭಕ್ತರಿಗೆ ಮೋಸ ಮಾಡಿದೆ. ಹಿಂದೂಗಳ ನಂಬಿಕೆಯಲ್ಲಿ ಚೆಲ್ಲಾಟವಾಡಿದೆ. ಇದು ಕೋಟ್ಯಾಂತರ ಭಕ್ತರನ್ನ ಕೆರಳಿಸಿದೆ. ನಾನ್ ವೆಜ್ ಲಡ್ಡು ಕೆರಳಿ ಕೆಂಡವಾದ ಶ್ರೀಗಳು. ಕಲಬೆರಕೆ ಲಡ್ಡುಗೆ ಪೇಜಾವರ ಶ್ರೀ ಖಂಡನೆ. ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಕೆಯನ್ನ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥಶ್ರೀ ಖಂಡಿಸಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಎಸಗಿದ ದ್ರೋಹ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಆಕಳ ತುಪ್ಪದ ಬದಲು ಕೃತಕ ತುಪ್ಪ, ಅದನ್ನು ತುಪ್ಪ ಅಂತ ಕರೆಯಬಾರದು, ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದವನ್ನು ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಮೀನಿನ